ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಆಡಲಿ ಕೇಳು ಸೇರಿ 5ನೇ ವ್ಲಾಗ್ ಅನ್ಸುತ್ತೆ. ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರೋದು ಬಿರಿಯಾನಿ ವ್ಲಾಗು. ಅದಾದಮೇಲೆ ನನ್ನ ಗ್ರ್ಯಾಜುಯೇಷನ್ ಡೇ, ಅದಾದಮೇಲೆ ನಮ್ಮ ಮನೆಯಲ್ಲಿ ಪೂಜೆ, ಎಲ್ಲ ವ್ಲಾಗು ಸೇರಿ ಇದು 5ನೇ ವ್ಲಾಗ್ ನಾನು ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ವ್ಲಾಗು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ವ್ಲಾಗ್ ಬೇಗ ಎಡಿಟ್ ಮಾಡಿ. ಸೊ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ವ್ಲಾಗ್ನ ಕಾನ್ಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಎಕ್ಸಾಮ್ ಟೆನ್ಷನ್ಸ್ ಎಲ್ಲ ಇತ್ತು. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಕೇಳಿಸಲ್ಲ, ನನಗಿಂತ ವಾಯ್ಸ್ ಜಾಸ್ತಿ ನಮ್ಮ ಮನೆಯವ್ರದ್ದು ಕೇಳಿಸುತ್ತೆ. ಬಿಕಾಸ್ ಇವತ್ತು ನಮ್ಮ ಮನೇಲಿ ಏನಂತ ನಮ್ಮ ಅಕ್ಕ ಹೇಳ್ತಾಳೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದ್ರೆ, ನಾವು ಊರಿಗೆ ಹೋಗಿದ್ ಒಂದು ವ್ಲಾಗ್ ಮಾಡಿದ್ದೆ ಅಲ್ವಾ, ಅದ್ರಲ್ಲಿ ಬರೀ ನಾನು ಫೋಟೋಗ್ರಾಫರ್ ತರ ಹಿಡ್ದಿದ್ದೀನಿ ಅಷ್ಟೇ, ಬರೀ ಊರೇ ಇದ್ದಾರೆ ಆ ವ್ಲಾಗಲ್ಲೆಲ್ಲ. ಸೊ ಅದಕ್ಕೆ ಇವತ್ತು ನಾನು ನೀಟಾಗಿ ನಾನೇ ಫುಲ್ಲು ವ್ಲಾಗಲ್ಲಿ ಇರೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತು ಏನು ಹೇಳೆ ನಮ್ಮ ಮನೇಲಿ. ಸೊ ಇವತ್ತು 50th ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀವಿ ಗೈಸ್. ನಮ್ಮ ಮಮ್ಮಿ ಅವರ 2ನೇ ಅಣ್ಣ, ನಮ್ಮ ಮಮ್ಮಿ ಅವರ 2ನೇ ಅಣ್ಣ. ಐ ಮಾಡ ಅಂಕಲ್ ಗೈಸ್. ಹಲೋ ಐ. ನಮ್ಮ ಮಾವ ಇಲ್ಲಿ ಕ್ಯಾಂಟೀನಿಂದ ಬಿಸಿಬೇಳೆ ಬಾತ್ ತಂದಿದ್ದಾರೆ. ಬಿಸಿಬೇಳೆ ಬಾತೇ ಬೇಕು ಈ ಬರ್ಡೇಗೆ ಅಂತ ಹೇಳಿ ಆರ್ಗನೈಸ್ ಮಾಡಿ ಫುಡ್ನ ಮಾಡಿರೋದೇ ಇವರು. ನಾವು ಬೇರೆ ಏನೋ ಫುಡ್ನ ಪ್ಲಾನ್ ಮಾಡಿದ್ವಿ, ಬಟ್ ಇದೇ ಫುಡ್ ಬೇಕಂತ ಹೇಳಿ ಮಾಡಿದ್ದಾರೆ. ಆ್ಯಂಡ್ ಇವ್ರು ನಮ್ಮ 3ನೇ ಮಾವ. ಆಯ್ ಮಾಡೆ. ಹಾಯ್, ಹಲೋ ಅಣ್ಣ. ಆಯ್ ಮಾಡಿ ಅಣ್ಣ. ಚೇತವ್ರೆ ಆಯ್ ಮಾಡಿ. ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಮ್ಮ ಅಲ್ಲಿ ರೆಡಿ ಆಗಿ ಬಂದಿದ್ದಾರೆ. ಆ್ಯಂಡ್ ನಮ್ಮ 3ನೇ ಮಾವ ಅವರ ಹೆಂಡ್ತಿಯಲ್ಲಿ ತೋರಿಸ್ತಾ ಇಲ್ವಾ, ಅವರ ವೈಫ್. ಇವಳು ನಮ್ಮ 4ನೇ ನಮ್ಮ ಮಾವ ಅವರ ಮಗಳು. ಇವ್ರು ಗೊತ್ತು, ನಮ್ಮ ಅನೋಕ, ನಮ್ಮ ಅಜ್ಜಿನೂ ಗೊತ್ತು. ಇಲ್ಲೆಲ್ಲ ನಿಂತಿದ್ರೆ. ಆ್ಯಂಡ್ ಮೇನ್ ಥಿಂಗ್, ಸೊ ಈ ರೀತಿ ಡೆಕೋರೇಟ್ ಮಾಡಿಸಿದೀವಿ. ಡೆಕೋರೇಟ್ ಅವ್ರದ್ದು ಏನಾದರೂ ಇದೆಯಾ? ನಮ್ಮ ಅಕ್ಕ ನೋಡಿ ಮೈಕ್ ಸಹ ತಂದಿದ್ದಾರೆ. ನಂದೇನ್ ಬಿಸಿ ಇಲ್ಲ, ಹೇಳಮ್ಮ. ಗೈಸ್ ಎಲ್ಲಾನು ಡೆಕೋರೇಟ್ ಎಲ್ಲ ಆಗಿದೆ. ಕೇಕ್ ಕೂಡ ಬಂದಿದೆ. ನಮ್ಮ ಮಾವಂದಿರ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ಅವ್ರು ಬಂದಿದ ತಕ್ಷಣನೇ ನಾವು ಕೇಕ್ ಕಟಿಂಗ್ ನ ಶುರು ಮಾಡ್ತೀವಿ. ನಂಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಅಂತ ರೇಂಜ್ ವಾಯ್ಸ್ ಬರ್ತಾ ಇದೆ ನನಗೆ. ಕಿರಣ್ ಬೇಡಿ ಅಣ್ಣ, ನೀವೇ ಯಾಕೆ ಇವತ್ತು ಫುಲ್ ಮಾಡಬಾರ್ದು? ನಾನು ಕಾಣಿಸ್ತೀನಿ. ಹಾಯ್ ಮಾಡಿ ಗೈಸ್. ಫೈನಲಿ ಮೈಕ್ ಕೂಡ ತಂದಿದ್ದಾರೆ ನಮ್ಮ ಮಾವ. ಯಾರ್ಯಾರು ಏನು ಆನ್ ಮಾಡಿಲ್ಲ ನಾನು. ಯಾರ್ಯಾರು ನಮ್ಮ ಅಮ್ಮಗೆ ಯಾವ್ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಅಂತ ಒಂದ್ಸಲ ಕೇಳ್ಕೊಂಡು ಬರೋಣ, ಆಯ್ತಾ? ಮೂರ್ತಿ ಅಂಕಲ್, ನೀನು ಯಾವ್ದು ಹಾಡು ಹೇಳ್ತೀಯಾ? ಜೋರಾಗಿ ಹೇಳು, ಕೇಳಿಸಲ್ಲ. ಹೇಳ್ತಾರೆ ಗೈಸ್, ಅವ ವಿಡಿಯೋ ಮಾಡ್ತೀನಿ. ನೀವ್ ಯಾವ ಹಾಡು ಹೇಳ್ತೀರಾ? ನಗುತ್ತಾ ಅಣ್ಣ ನೀನು? ಗೈಸ್ ನಮ್ಮ ಏನು ಕಣ ರಾಮಾಚಾರಿ ಹಾಡು ಹೇಳೋದು. ಮುಂದೆ ಬಾ ಒಂಚೂರು. ಅನ್ಸಲ್ಲ ಗೈಸ್. ನಮ್ಮ ಪಪ್ಪ ಅವಾರ್ಡ್ ಹೇಳುದು ನೋಡೋಣ. ನೀನು ಫಸ್ಟ್ ಎಲ್ಲರೂ ಯಾವ್ದು ಇಲ್ಲ, ಎಲ್ಲ ಸಡನ್ ಆಗಿ ಆಡ್ಬೇಕು. ನೀವ್ ಯಾವ ಹಾಡು ಹೇಳ್ತೀರಾ? ಏನ್ ಪ್ಲಾನ್? ನಾನೇ ಪ್ಲಾನ್ ಮಾಡ್ದೆ, ಬ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಪ್ಲಾನ್ ಮಾಡಿ ಹಾಡು ಹೇಳ್ಬೇಕಂತೆ. ನಮ್ಮ ಭಾವ ನೀಟಾಗಿ ನನ್ನ ಔಟ್ಫಿಟ್ ಹೇಳ್ತಾರೆ ಅಂತ ಹೇಳಿ. ಭಾವ ನೀವ್ ಯಾವ ಹಾಡು ಹೇಳ್ತೀರಾ? ನಿಮ್ಮ ಮಾತು ಮನದಾಳದ ಮಾತು. ಯಾವ ಸಾಂಗ್ ಹಾಡು ಹೇಳ್ತೀಯಾ? ಯಾವ ಸಾಂಗ್ ಹಾಡು ಹೇಳ್ತೀಯಾ? ಅಜ್ಜಿಗೆ ಯಾವ ಸಾಂಗ್ ಹಾಡು ಹೇಳ್ತೀಯಾ ನೀನು?
ಗೈಸ್ ಫೈನಲಿ ಎಲ್ಲ ಆಯಿತು. ಇವಾಗ ಕೇಕ್ ಕೂಡ ತಂದಿಟ್ಟಿದ್ದಾರೆ. ಇನ್ನೊಂದು 10 ನಿಮಿಷ ಶುರು ಮಾಡ್ತಾರೆ ಕಟಿಂಗ್, ಕೇಕ್ ಕಟಿಂಗ್. ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಹಾಕ್ಸ್ಬೇಕು ತಾನೆ. ಅಣ್ಣ ಒಂಚೂರು ಸಾಲ ಬಿಡು. ಮಮ್ಮಿ ನೀಟಾಗಿ ನಿಂತ್ಕೋ ಸ್ಟ್ಯಾಂಡರ್ಟಿ. ಗೈಸ್ ಎಷ್ಟೋ ಜನದ ಬರ್ಡೇ ನಮ್ಮಮ್ಮ ಕೇಕೆ ತಂದಿಲ್ಲ, ಚಾಕ್ಲೇಟ್ ಕೇಕ್ ನಾವು ಮಾಡಿಸಿಲ್ಲ ಅಂತ. ಸೊ ಅದಕ್ಕೆ ಇವತ್ತು ನಮ್ಮ ಅಮ್ಮನ ಬರ್ಡೇ ದಿನ ಎಲ್ಲ ಅವ್ರಿಗೆ ಇಷ್ಟ ಆಗಿರೋದೇ ಮಾಡಿದೀವಿ ನಾವು. ಕೇಕ್ ಕೂಡ ಚಾಕ್ಲೇಟ್ ಕೇಕ್. ಓಕೆ ನಾನು ಇಷ್ಟ ಆಗಿರೋದು ಮಾಡಿಲ್ಲ ನೀವು. ನೀನ್ ಏನು ಚಿಕನ್? ನೋ ಚಿಕನ್, ವೆಜ್. ಅಣ್ಣ ಮ್ಯಾಚ್ ಬಾಕ್ಸ್ ಕೊಡು. ನೀನು 100 ವರ್ಷ ಬಾ ಕೆಳಗೆ ಬಾ. ಕೂತ್ಕೋಬೇಕು. ನಮ್ಮ ಮಮ್ಮಿ ಚಿಕ್ಕ ಹುಡುಗಿ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಯಾರ ನಮ್ಮ ಮಮ್ಮಿ ಅವ್ರ ಅಣ್ಣಂದಿರು. ಓಲಿ ಬಿಡ್ರಿ. ಹ್ಯಾಪಿ ಬರ್ಡೇ ಟು ಯು. ಮಕ್ಳು ಜೋರಾಗಿ ಮಮ್ಮಿ ಅಂತಾರ, ನೀವ್ ಅತ್ತೆ ಅಂತೀರಕ್ಕ. ಕಟ್ ಮಾಡಿ ಮಮ್ಮಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಯಾರ್ ಮಾಮ್? ಹ್ಯಾಪಿ ಬರ್ತ್ಡೇ ಟು ಯು. ಆರ್ಡರ್ ವಯಸ್ಸಲ್ಲಿ ಇನ್ನೊಂದು ಎಲ್ಲ ಯಾಕೆ ನಿಂತಿದ್ದೀರಾ? ಸ್ಮೈಲ್ ಮಾಡಿ. ಏ ಫೋಟೋ ಏ ನೀಟಾಗಿ ಮಮ್ಮಿ ಮೂರ್ತಿ ಅಂಕಲ್ ತಿನ್ಸೋದು. ಮೂರ್ತಿ ಅಂಕಲ್ ಓ ಗಿಫ್ಟ್. ಏ ಆಂಟಿ ಬನ್ನಿ. ಆಯ್ತಾ ಫೋಟೋ ತೆಗ್ದಾ? ಅನೋಕ ದಿವ್ಯಾ ನಾಗೇಶ್ ಗಿಫ್ಟ್ ಕೊಡ್ತಾ ಇದ್ದಾರೆ. ದಿವ್ಯಾ ನಾಗೇಶ್. ದಿವ್ಯಾ ಮತ್ತೆ ಭಾವ ಅನ್ಬೇಕು. ಬಾವ ದಿವ್ಯಾ ಬಾವ ಬಂದು ಪೋಸ್ ನೋಡಿ ಅವಳು ಹೆಂಗ್ ಬರ್ತಾವಳೆ ಗೊಂಬೆ. ದಿವ್ಯಾ ಬಾವ ಇವನೇ ಕಿರಾತಕ. ನೀನು ಹೇಳು. ಏ ನಾವು ಫೋಟೋ ತೆಗ್ದು ಏ ಅಮ್ಮನ ಜೊತೆ ಬನ್ರಿ. ಅದು ಅಯ್ಯೋ ಅಯ್ಯೋ ಅವಾಗಿಂದ ಆನೆ ಮಾಡಿಲ್ಲ. ನೀವು 3 ಜನ ಕೊಡಪ್ಪ. ವೀರಣ್ಣ ನಾಳೆ ಫೋಟೋ ತೆಗಿರಿ. ನೀನ್ ಹೇಳ್ಬೇಕು please. ಸೂಜಿ ಅಂತಂದ್ರು ಸೇವಂತಿಗೆ. ಸೇವಂತಿಗೆ. ಹಾ ಅಮ್ಮ ಬಂತ. ಬಾ ಅಮ್ಮ. ಬಂದ್ರೆ ನೀವು ನಾಗೇಶ ಅಜ್ಜಿ ಅಮ್ಮ. ಆಜು ಬಾಜು. ಕಿರಾಣ್ಬೇಡಿ. ಅಮ್ಮ Hi guys. ನೀವು ಈ ಕಡೆ ಬನ್ರಿ. ಕೈ ತೊಳ್ಕೊಂಡು ಇದು ಟ್ಯಾಕ್ಸ್ ಐ ಗೈಸ್ ಅಂದಿದ್ದಕ್ಕೆ ಇದು ಕೈ ತೊಳ್ಕೊಂಡು ಕಮ್ಮ ಅನ್ಬಾರ್ದು. ಹಾಡು ಹೇಳ್ಬೇಕು. ಯಾವ ಹಾಡು ಹಾಡೋಣ ಅಜ್ಜಿಗೆ ನಾವು
ಮೂರ್ತಿ ಅಂಕಲ್ ಹಾಡು ಹೇಳ್ತಿವಾಗ ಇವಾಗ ಮೂರ್ತಿ ಅವ್ರಿಗೆ ಹಾಡು ಹೇಳ್ತೀನಿ. ಗೇಟ್ ನಿಲ್ಸಾಗೆಲ್ಲ ಚಪ್ಪಾಳೆ ಹೊಡಿಬೇಕು ಇವ್ರಿಗೆ. ಶುಭ ಮಿಲನ ಬದುಕಿನಲ್ಲಿ ಸಂತಸ ತರುವ ಕನಸನ್ನು ನೋಯದ ಹಾಗೆ ಎಂದೆಂದು ಬಾಳದ ಹಾಗೆ ನಗುತ್ತಲಿರು ನನ್ನ ಮಗುವಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ. ನಯನಗಳು ಹೀಗೆ ಎಂದು ಹರಳುತ್ತಿನ ಹೂವಿನ ನಾನು ಹೇಳ್ತೀನಿ ಗೈಸ್ ಈಗ ಒಂದ್ ನಿಮಿಷ ಗೈಸ್ ಈಗೋಸ್ಕರ ಒಂದು ಈಗ ನಮ್ಮ ಮಮ್ಮಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇರೋದು ಈಗ ನಮ್ಮ ನಕ್ರಿ ಒಂಚೂರು ಯಾಕೆಲ್ಲ ಹಿಂಗ್ ಸೀರಿಯಸ್ ಆಗಿದ್ದೀರಾ? ಯಾಕೆಲ್ಲ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್. ಗೈಸ್ ಊಟ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ಮೊಸರು ಅನ್ನ ಶಾವ್ಗೆ ಪಾಯಸ ಗೈಸ್ ಎಕ್ಸಾಮು ಟ್ಯೂಷನ್ನು ಈ ಕಡೆ ಫಂಕ್ಷನ್ನು ಎಲ್ಲ ನಂಗೊಂಥರ ಜ್ವರ ಬರಂಗೆ ಆಗ್ಬಿಟ್ಟೈತೆ ಜ್ವರ ಬಂದ್ಬಿಟ್ಟೈತೆ ಆಲ್ರೆಡಿ ಸೊ ಇವಾಗ ಫುಲ್ ರೆಸ್ಟ್ ತೊಗೋತೀನಿ ಯಾಕಂದರೆ ನಾಳಿದ್ದು ಕೂಡ ನನಗೊಂದು ಎಕ್ಸಾಮ್ ಇದೆ ಆ ಎಕ್ಸಾಮ್ ಒಂದು ಸ್ವಲ್ಪ ಟಫ್ ಅಂತಲೇ ಹೇಳ್ಬೋದು ಸಬ್ಜೆಕ್ಟು ಸೊ ಅದಕ್ಕೆ ಇವಾಗ ಫುಲ್ ಫ್ಲ್ಯಾಟ್ ನಾನು ಆರಾಮಾಗಿ ಮಲ್ಕೋಬೇಕು ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋಣ ಅಂತ ಬಿಕಾಸ್ ನಾಳೆ ಎಂಡ್ ಮಾಡೋಣ ಅಂತಂದರೆ ಅಷ್ಟೇ ನಾನು ಮರ್ತೇ ಹೋಗುತ್ತೆ ಈಗ ಎಷ್ಟು ವ್ಲಾಗ್ ಮಾಡಿದ್ದೀನಿ ಅಷ್ಟು ಎಡಿಟ್ ಮಾಡಬೇಕು ಫಸ್ಟು ಎಡಿಟ್ ಮಾಡಿ ವೀಡಿಯೋಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾನೇ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಾವು ತುಂಬ ದಿನಗಳಿಂದ ಅನ್ಕೊಂಡಿದ್ವಿ ಈ ಥರ ಮಾಡಬೇಕು ಅಂದರೆ ನಮ್ಮ ಮಮ್ಮಿ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ಫೈನಲಿ ಇದನ್ನ ಮಾಡಿದ್ವಿ ಆ್ಯಂಡ್ ಗಿಫ್ಟ್ ಏನೇನು ಕೊಟ್ವಿ ಅಂತ ನಾನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಏನಾದರೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಈಗ ವಿಡಿಯೋ ಮಾಡೋಷ್ಟು ಆಗಲ್ಲ ನನ್ನ ಕೈಲಿ ಸೊ ಅದಕ್ಕೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಾನಂತೂ ಸುಮ್ಮನೆ ವಿಡಿಯೋ ಮಾಡೋದೇ ಆಯಿತು ಬ್ಲಾಗ್ ಅಂತೂ ಅಪ್ಲೋಡ್ ಮಾಡ್ತಾ ಇಲ್ಲ ಬಟ್ ಇನ್ಮೇಲೆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ